ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪ್ರಕೃತಿಯಲ್ಲಿ ಎಷ್ಟೆಲ್ಲ ಅದ್ಭುತಗಳಿವೆ, ಆದರೆ ಅದ್ಭುತಗಳಲ್ಲಿ ಅದ್ಭುತವಾದದ್ದು, ಸರ್ವಸಾಮಾನ್ಯವಾದದ್ದು, ಆದರೆ ನಮ್ಮ ಗಮನಕ್ಕೆ ಅಷ್ಟಾಗಿ ಬರದೇ ಹೋಗಿರುವಂಥದ್ದು ಸಂತಾನೋತ್ಪತ್ತಿ ಹಾಗೂ ಸೃಷ್ಟಿಕ್ರಿಯೆ. ಈ ಸಂತಾನೋತ್ಪತ್ತಿಗೆ ಗಂಡು ಮತ್ತು ಹೆಣ್ಣು ಇಬ್ಬರು ಅಗತ್ಯ. ವಿಶೇಷವಾಗಿ ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳಿಗೆ ಸಂತಾನ ಭಾಗ್ಯವನ್ನು ಕೊಡುವಂಥ ಅಂಗ ಗರ್ಭಕೋಶ. ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಇರುವ ಸಣ್ಣ ಪುಟ್ಟ ಸಮಸ್ಯೆಗಳು ಏನಿವೆ ಅವನ್ನು ಹೇಳಿಕೊಳ್ಳೋದು ಬಹಳ ಕಷ್ಟ. ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಸದ್ದಿಲ್ಲದ ಹಾಗೆ ಆ ನೋವನ್ನು ಅನುಭವಿಸ್ತಾನೇ ಇರ್ತಾರೆ. ಅದು ಅನಗತ್ಯ. ಆದರೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋರು ಯಾರು ಅನ್ನೋ ಪ್ರಶ್ನೆ ಬಂದಾಗ ಹೆತ್ತವರು ಕೊಡಬೇಕು, ಅಧ್ಯಾಪಕರು ಕೊಡಬೇಕು, ವೈದ್ಯರು ಕೊಡಬೇಕು. ಹೆತ್ತವರಿಗೆ ಗೊತ್ತಿಲ್ಲ, ಅಧ್ಯಾಪಕರಿಗೆ ಪಠ್ಯದಲ್ಲಿ ಈ ಬಗ್ಗೆ ಏನೂ ಮಾಹಿತಿ ಇಲ್ಲ, ವೈದ್ಯರಿಗೆ ತಿಳಿ ಹೇಳೋಕ್ಕೆ ಸಮಯವಿಲ್ಲ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ನಮಗೆ ಮಾರ್ಗದರ್ಶನ ಕೊಡೋದು ಪುಸ್ತಕಗಳು. ಒಂದು ಸೊಗಸಾದ ಪುಸ್ತಕ, ಪುಟ್ಟ ಪುಸ್ತಕ, ಅಸಹಜ ಋತುಸ್ರಾವ ಪ್ರಕಟವಾಗಿದೆ. ಡಾಕ್ಟರ್ ಹೇಮಲತಾ GN ಇದನ್ನು ಬರೆದಿದ್ದಾರೆ. ಡಾಕ್ಟರ್ ಹೇಮಲತಾ GN ಅವರು ಬರೆದಂಥ ಈ ಒಂದು ಪುಸ್ತಕದ ವಿಶೇಷ ಏನು ಅಂದರೆ 30-40 ಪುಟಗಳಲ್ಲಿ ಪುಸ್ತಕವನ್ನು ಬರೀತಾ ಹೋಗ್ತಾರೆ. ಇಡೀ ಪುಸ್ತಕವನ್ನು ಹಾಲು ಕಾಗದದಲ್ಲಿ ಮುದ್ರಿಸಿದ್ದಾರೆ. ಸೊಗಸಾದ ವರ್ಣಚಿತ್ರಗಳು ಇವೆ ಈ ಒಂದು ಪುಸ್ತಕದಲ್ಲಿ. ಇಂತಹ ಪುಸ್ತಕ ಕನ್ನಡದ ಮಟ್ಟ ಅಂತಲೇ ಹೇಳಬಹುದು. ಎಷ್ಟು ಚೆನ್ನಾಗಿ ಇವರು ವಿಷಯವನ್ನು ಮನದಟ್ಟು ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ನೋಡೋಣ. ಅಸಹಜ ಋತುಸ್ರಾವದ ಲಕ್ಷಣಗಳು ಅಂತ ಹೇಳ್ತಾ, ಮುಟ್ಟಿನ ಲಯಬದ್ಧತೆಯಲ್ಲಾಗುವ ಏರುಪೇರುಗಳು, ತಿಂಗಳಿಗೆ 2 ಅಥವಾ 3 ಬಾರಿ ಪದೇ ಪದೇ ಮುಟ್ಟಾದರೆ ಅದನ್ನು ಪಾಲಿಮಿನೋರಿಯಾ ಅಂತ ಕರೀತೇವೆ. 2 ತಿಂಗಳಿಗೆ 3 ತಿಂಗಳಿಗೆ ಒಮ್ಮೆ ಅಥವಾ ಅಪರೂಪಕ್ಕೆ ಒಮ್ಮೆ ಮುಟ್ಟಾದರೆ ಅದನ್ನು ಓಲಿಗೋಮೆನೇರಿಯಾ ಅಂತ ಕರೀತೇವೆ. ರಕ್ತಸ್ರಾವದ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆದರೆ ಅದನ್ನು ಏನಂತ ಕರೀತೇವೆ? ಅತೀ ಕಡಿಮೆ ರಕ್ತಸ್ರಾವ ಆದರೆ ಅದನ್ನು ಹೈಪೋಮೆನೋರಿಯಾ ಅಂತೇವೆ. ಸಿಕ್ಕಾಪಟ್ಟೆ ರಕ್ತಸ್ರಾವ ಆದರೆ ಅದನ್ನು ಮೆನೊರೇಜಿಯಾ ಅಂತ ಕರೀತೇವೆ. 3ನೇದು ಮಧ್ಯಂತರ ರಕ್ತಸ್ರಾವ. 2 ಋತುಗಳ ನಡುವೆ ಇದ್ದಕ್ಕಿದ್ದ ಹಾಗೆ ಕೆಲವು ಸಲ ಮಧ್ಯೆ ರಕ್ತಸ್ರಾವ ಕಾಣಿಸ್ಕೋಬಹುದು. ಇಂಟರ್ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಅಂತ ಕರೀತೇವೆ. ಕೆಲವು ಸಂದರ್ಭದಲ್ಲಿ ರಜೋ ನಿವೃತ್ತಿ ಆದಮೇಲೆ, ಋತುಬಂಧ ಆದಮೇಲೆ ರಕ್ತಸ್ರಾವ ಕಂಡುಬರುತ್ತೆ. ಋತುಬಂಧವಾಗಿ 6 ತಿಂಗಳಿನಿಂದ 1 ವರ್ಷದ ನಂತರ ಮತ್ತೆ ಮತ್ತೆ ರಕ್ತಸ್ರಾವ ಕಂಡುಬಂತು ಅಂದರೆ ಅದರ ಅರ್ಥ ಏನು? 53 ವರ್ಷಗಳಾಗಿವೆ, ಆದರೂ ಋತು ನಿಲ್ತಾ ಇಲ್ಲ, ನಿರಂತರವಾಗಿ ಮುಂದುವರಿತಾ ಇದೆ. ಇದಕ್ಕೆ ಕಾರಣ ಏನು? ಹೀಗೆ ಸಮಗ್ರ ಋತು ಸಮಸ್ಯೆಗಳನ್ನು ಬಹಳ ಸರಳವಾಗಿ ಬರೆದಿದ್ದಾರೆ. ಇಷ್ಟೆಲ್ಲ ಬರೆದು ಆದಮೇಲೆ ಇದಕ್ಕೆ ಲಭ್ಯವಿರುವಂಥ ವಿವಿಧ ಚಿಕಿತ್ಸಾ ಮಾರ್ಗಗಳು ಏನಿದೆ ಅದನ್ನು ಹೇಳ್ತಾರೆ. ಮೊದಲನೇದು ಶಸ್ತ್ರಚಿಕಿತ್ಸೆ ರಹಿತವಾದದ್ದು. ಶಸ್ತ್ರಚಿಕಿತ್ಸೆಯ ಸಹಿತ ಏನೆಲ್ಲ ಮಾಡಬಹುದು, ಹಾಗೆಯೇ ಕೆಲವು ಪರ್ಯಾಯ ಚಿಕಿತ್ಸಾ ವಿಧಾನಗಳಿವೆ, ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಿಜಕ್ಕೂ ಕನ್ನಡದಲ್ಲಿ ತೀರಾ ಅಗತ್ಯವಾಗಿ ಬೇಕಾಗಿರುವಂಥ ಪುಸ್ತಕ ಇದು. ಸೊಗಸಾದ ಪುಸ್ತಕ, ಸರಳವಾದ ಪುಸ್ತಕ, ಚಿತ್ರ ಸಮೇತ ಇರುವಂಥ ಪುಸ್ತಕ. ಹಾಗಾಗಿ ಹೆಣ್ಣು ಮಕ್ಕಳು ಖಂಡಿತ ಈ ಪುಸ್ತಕವನ್ನು ಒಮ್ಮೆ ಓದಿತು ಅಂತ ಹೇಳುತ್ತಂದರೆ ಅವರ ಅರಿವಿನ ಜಗತ್ತು ಹಿಗ್ಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಡಾಕ್ಟರ್ ಹೇಮಲತಾ GN ಅವರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯಕುಮಾರ್ V ಅಂತೇಳಿ, ಅಂದಾರಹಳ್ಳಿ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು, ಅಲ್ಲಿಂದ ಬಂದಿದ್ದೇನೆ. ವಿದ್ಯಾರ್ಹತೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರ್, ಜಲಸಂಪನ್ಮೂಲ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹವ್ಯಾಸಗಳು ಬೆಳಗ್ಗೆ ಬೇಗ ಏಳುವುದು, ವ್ಯಾಯಾಮವನ್ನು ಮಾಡುವಂಥದ್ದು, ಚಲನಚಿತ್ರ ಮತ್ತು ಸ್ಪೋರ್ಟ್ಸು ಅದನ್ನು ವೀಕ್ಷಣೆ ಮಾಡುವಂಥದ್ದು.
ವಿಜಯಕುಮಾರ್, ಆಶ್ಚರ್ಯ ಆಯಿತು. ಬೆಳಿಗ್ಗೆ ಬೇಗ ಹೇಳೋದು ಹವ್ಯಾಸನ? ಗೊತ್ತಿಲ್ಲ ನನಗೆ. ಹವ್ಯಾಸ ಮಾಡ್ಕೊಂಡ್ಬಿಟ್ಟಿದೆ ಸರ್. ಹವ್ಯಾಸ ಅಲ್ಲ, ಅದು ಬದುಕಿನ ಭಾಗ ಅಲ್ವಾ. ಬೆಳಗ್ಗೆ ಎದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ, ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ. ತುಂಬ ಸಂತೋಷ ವಿಜಯಕುಮಾರ್. Thank you, sir. ಸ್ವಾಗತ ಕಾರ್ಯಕ್ರಮಕ್ಕೆ. ನಮ್ಮ ಮುಂದಿನ ಸ್ಪರ್ಧಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಜಯಶ್ರೀ ಎಸ್. ನಾನು ಅನುಭವ ನಗರ ಬೆಂಗಳೂರಿನಿಂದ ಬಂದಿದ್ದೇನೆ. ನಾನು ಮಿಡ್ಲ್ಯಾಂಡ್ ಡಯಟಿಕ್ಸ್ ಸೆಂಟ್ರಲ್ಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸ ಪುಸ್ತಕ ಓದುವುದು, ಟಿವಿ ಕಾರ್ಯಕ್ರಮಗಳನ್ನು ವೀಕ್ಷಿಸುವುದು. ವಂದನೆಗಳು. ಜಯಶ್ರೀ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಭರತ್ ಅಂತ. ನಾನು ಮಂಗಳೂರಿಂದ ಬಂದಿದ್ದೇನೆ. ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ಚಲನಚಿತ್ರಗಳನ್ನು ವೀಕ್ಷಿಸುವುದು. ಭರತ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಲೈಫ್ನಲ್ಲೊಂದು ಯೂ ಟರ್ನ್, ಮೇಘನಾ ಕಾನೇಟ್ಕರ್ ಅವರು ಬರೆದ ಕಥಾಕೃತಿ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಭಾರತವು ಆಪರೇಷನ್ ಮೇಘದೂತ್ ನಡೆಸಿ ಎಷ್ಟು ವರ್ಷಗಳಾದವು? ಆಯ್ಕೆಗಳನ್ನು ನೋಡೋಣ. 30 ವರ್ಷ, 10 ವರ್ಷ, 40 ವರ್ಷ, 20 ವರ್ಷ. ಮೊದಲಿಗೆ ವಿಜಯಕುಮಾರ್, ಆನಂತರ ಭರತ್. 40 years, 33 40. ಆಯ್ಕೆ 3. ಭರತ್ ಆಯ್ಕೆ 1 30. ಆಯ್ಕೆ 1 30 ವರ್ಷಗಳು. ಉತ್ತರವನ್ನು ನೋಡೋಣ. 40 ವರ್ಷಗಳು ಉತ್ತರ ಸರಿಯಾಗಿದೆ. ಲೈಫ್ನಲ್ಲೊಂದು ಯೂ ಟರ್ನ್, ಈ ಪುಸ್ತಕವನ್ನು ಕೊಟ್ಟಿದ್ದೇನೆ ವಿಜಯಕುಮಾರ್ ಅವರಿಗೆ. ಆಪರೇಷನ್ ಮೇಘದೂತ್ ಇದು ಸಿಯಾಚಿನ್ ನೀರ್ಗಲ್ಲು ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಯುದ್ಧ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕರಾಚಿ ಒಪ್ಪಂದ ನಡೆಯಿತು. ಆ ಕರಾಚಿ ಒಪ್ಪಂದದ ಅನ್ವಯ ಸಿಯಾಚಿನ್ ನೀರ್ಗಲ್ಲು ಪ್ರದೇಶ ಏನಿದೆ ಅದು ಭಾರತದ ವಶದಲ್ಲಿ ಇರಬೇಕಾಗಿತ್ತು. ಆದರೆ ಪಾಕಿಸ್ತಾನ ಅದನ್ನು ಆಕ್ರಮಿಸಿಕೊಂಡಾಗ ಯುದ್ಧವನ್ನು ಮಾಡಬೇಕಾಗುತ್ತೆ. ಇದು ಸುಮಾರು 20,000 ಅಡಿ ಎತ್ತರದ ಪ್ರದೇಶದಲ್ಲಿ ನಡೆಯುವಂಥ ಯುದ್ಧ. ಇಡೀ ಜಗತ್ತಿನ ಅತ್ಯಂತ ಎತ್ತರದ ಯುದ್ಧ ಭೂಮಿ ಅನ್ನೋ ಒಂದು ಹೆಸರನ್ನೂ ಸಹ ಪಡೆಯುತ್ತೆ. ಕಾರಾಕೋರಂ ಕಣಿವೆಯ ಪ್ರದೇಶದಲ್ಲಿ ಇದೆ ಈ ಒಂದು ಸಿಯಾಚಿನ್ ನೀರ್ಗಲ್ಲು ಪ್ರದೇಶ. ಭಾರತ ಈ ಒಂದು ಪ್ರದೇಶವನ್ನು ಈಗ ತನ್ನ ವಶದಲ್ಲಿ ಇಟ್ಕೊಂಡಿದೆ. ಇದನ್ನು ವಶಪಡಿಸಿಕೊಳ್ಳೋದಕ್ಕೆ ಆಪರೇಷನ್ ಮೇಘದೂತನ್ನು ನಡೆಸ್ತು. 40 ವರ್ಷಗಳಾಗಿದೆ ಈ ಒಂದು ಪ್ರಕ್ರಿಯೆ ನಡೆದು. ಮುಂದಿನ ಪುಸ್ತಕ ಶ್ರೀಮಾತಾ ವೈಷ್ಣೋದೇವಿ ಪ್ರವಾಸ ಕಥನ, ಕೆ.ವಿ. ಲಕ್ಷ್ಮಣಮೂರ್ತಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಕ್ರಿಸ್ತಶಕ 79ರಲ್ಲಿ ವೆಸೂವಿಯಸ್ ಪರ್ವತವು ಕೆರಳಿದಾಗ ಯಾವ ನಗರವು ಅದರ ಬೂದಿಯಲ್ಲಿ ಹೂತು ಹೋಯಿತು? ಆಯ್ಕೆಗಳನ್ನು ನೋಡೋಣ. ಬೈಜಾಂಟಿಯಂ, ಕಾರ್ಥೇಜ್, ಇಫೀಸಸ್, ಪಾಂಪೆ. ಮೊದಲಿಗೆ ವಿಜಯಕುಮಾರ್, ಆನಂತರ ಜಯಶ್ರೀ. ಆಯ್ಕೆ 3 ಸರ್. ಆಯ್ಕೆ 3 ಇಫೀಸಸ್ ಅಂತಿದ್ದಾರೆ. ಜಯಶ್ರೀ. ಎರಡನೇದು ಕಾರ್ಥೇಜಸ್. ಎರಡನೇದು ಕಾರ್ಥೇಜ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಪಾಂಪೆ ಆಗಿತ್ತು. ವೆಸೂವಿಯಸ್ ಪರ್ವತದ ಆಗ್ನೇಯ ದಿಕ್ಕಲ್ಲಿದೆ ಈ ಪಾಂಪೆ ಅಂತಕ್ಕಂಥ ನಗರ. ಆವಾಗ ಅಂದರೆ 79ರಲ್ಲಿ ಸುಮಾರು 10,000 to 12,000 ಜನ ವಾಸಿಸ್ತಿದ್ದಿರಬಹುದು ಈ ಪ್ರದೇಶದಲ್ಲಿ ಅಂತ ಒಂದು ಅಂದಾಜು. ಇವರಲ್ಲಿ 3ನೇ ಒಂದು ಜನ ಗುಲಾಮರಾಗಿದ್ದರು. 1748ರಲ್ಲಿ ಏನು ಮಾಡ್ತಾರೆ, ಉತ್ಖನನ ಮಾಡ್ತಾರೆ, ಅಗೀತಾರೆ. ಅಗದಾಗ ಆ ಬಿಸಿ ಬೂದಿಯಲ್ಲಿ ಇಡೀ ನಗರವೇ ಮುಚ್ಚಿ ಹೋಗಿತ್ತಲ್ಲ. ಹಾಗಾಗಿ ಆ ನಗರದ ಸಮಸ್ತ ಜನಜೀವನ, ಮನುಷ್ಯರನ್ನೂ ಒಳಗೊಂಡಂತೆ ಪ್ರಾಣಿಗಳನ್ನೂ ಒಳಗೊಂಡಂತೆ ಎಲ್ಲವೂ ಮೂಲ ರೂಪದಲ್ಲಿ ಹಾಗೆ ಉಳ್ಕೊಂಡಿದೆ. ಇದನ್ನು ಅಗದು ನೋಡಬೇಕು ಅನ್ನೋ ಕುತೂಹಲ ಬಂದದ್ದು 1748ರಲ್ಲಿ. ಅಗದಾಗ ಅಲ್ಲಿನ ಜನಜೀವನ ಹಾಗೆಯೇ ಸ್ಥಗಿತವಾಗಿತ್ತು. ನಡ್ಕೊಂಡು ಹೋಗ್ತಾ ಇದ್ದವನು ಹಾಗೆ ನಡ್ಕೊಂಡು ಹೋಗಿರೋ ಭಂಗಿಯಲ್ಲೇ ಆತ ಸತ್ತು ಹೋಗಿದ್ದಾನೆ. ಹಾಗಾಗಿ
ಅವರ ಜನಜೀವನದ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ಕೊಡುವಂಥ ಈ ಪಾಂಪೆ ನಗರ ಏನಿದೆ ಇದು ಬಹುದೊಡ್ಡ ಪ್ರವಾಸಿ ಸ್ಥಾನವಾಗಿದೆ ಇವತ್ತು. ಮುಂದಿನ ಪುಸ್ತಕ ಸ್ನೇಹಶೀಲ, ಸಿರಿಗೇರಿ ಯರಿಸ್ವಾಮಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ದೀರ್ಘಾವಧಿ ಸರಾಸರಿ ಮಳೆಯನ್ನು, ಲಾಂಗ್ ಪೀರಿಯಡ್ ಆವರೇಜ್ ರೈನ್ಫಾಲ್ ಲೆಕ್ಕ ಹಾಕಲು ಬಳಸುವ ಅವಧಿ ಎಷ್ಟು? ಆಯ್ಕೆಗಳನ್ನು ನೋಡೋಣ. 30 ಅಥವಾ 50, 25 ಅಥವಾ 50, 50 ಅಥವಾ 75, 75 ಅಥವಾ 100. ಮೊದಲಿಗೆ ಭರತ್, ಆನಂತರ ಜಯಶ್ರೀ. ಆಯ್ಕೆ 3, 50 ಅಥವಾ 75. 50, 75 ಅಂತ ಹೇಳ್ತಾ ಇದ್ದಾರೆ. ಜಯಶ್ರೀ ಮೂರನೇದು 50. ಮೂರನೇದು. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 30 ಅಥವಾ 50. ಏನು ಹೀಗಂದ್ರೆ ಅನ್ನೋದನ್ನು ತಿಳ್ಕೋಬೇಕು. ಈ ವರ್ಷ ಭಾರತದಲ್ಲಿ ಮಳೆ ಹೇಗಿದೆ ಅಂತ ಕೇಳ್ತಂದ್ರೆ ಇದು ಅಬೌವ್ ನಾರ್ಮಲ್, ಸಹಜತೆಗಿಂತ ಸ್ವಲ್ಪ ಹೆಚ್ಚು. ಎಷ್ಟು? 106%, 106% ಅಂತ ಹೇಳ್ತಾರೆ. ಹೇಗೆ ಲೆಕ್ಕ ಹಾಕ್ತಾರೆ ಇದನ್ನು? ಅದಕ್ಕೆ ಕಳೆದ 30 ವರ್ಷಗಳಲ್ಲಿ ಭಾರತದಲ್ಲಿ ಎಷ್ಟು ಮಳೆ ಬಂತು, ಆ ಮಳೆಯ ಲೆಕ್ಕಾಚಾರ ಇಟ್ಕೊಂಡು ಅದನ್ನೆಲ್ಲ ಕೂಡಿ ಒಂದು ಸರಾಸರಿ ಲೆಕ್ಕವನ್ನು ತಗೋತಾರೆ. ಆ ಸರಾಸರಿ ಅಂಕೆಯನ್ನು ಇಟ್ಟುಕೊಂಡು ಈ ವರ್ಷದ ಮಳೆ ಏನಿದೆ ಇದು ಸಹಜವಾಗಿದೆಯಾ, ಕಡಿಮೆ ಆಗಿದೆಯಾ, ಹೆಚ್ಚಾಗಿದೆಯಾ ಅನ್ನೋದನ್ನು ಲೆಕ್ಕ ಹಾಕ್ತಾರೆ. ಸಾಮಾನ್ಯವಾಗಿ 30 ವರ್ಷಗಳ ಮಳೆ ಅಥವಾ 50 ವರ್ಷಗಳ ಮಳೆಯನ್ನು ಲೆಕ್ಕಕ್ಕೆ ತಗೋಬಹುದು. ಸದ್ಯಕ್ಕೆ ನಮ್ಮಲ್ಲಿ 30 ವರ್ಷಗಳ ಲೆಕ್ಕವನ್ನು ತಗೊಂಡು ಒಂದು ಮುನ್ಸೂಚನೆಯನ್ನು ನೀಡಿದ್ದೇವೆ. ಈ ವರ್ಷ 106% ಅಂತೆ, ಪ್ರತಿಶತ 106ರಷ್ಟು ಅಂದರೆ ಸಹಜ ಮಳೆಗಿಂತ ಸ್ವಲ್ಪ ಹೆಚ್ಚು ಮಳೆ ಆಗಬಹುದು ಈ ವರ್ಷ ಅಂತ. ಶೃಂಗಾರ ಚೈತ್ರ ಕಾವ್ಯ ಎನ್ನುವ ಪುಸ್ತಕ, ಮಧುರ ಪ್ರಿಯ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ದ್ವಾರಕೀಶ್ ನಿರ್ಮಾಣದ ಯಾವ ಚಿತ್ರವೋ 2 ಚಿತ್ರಮಂದಿರಗಳಲ್ಲಿ 1 ವರ್ಷ ಕಾಲ ನಡೆಯಿತು? ವಿಜಯ್ ಕುಮಾರ್ ಆಗಲೇ ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳು. ಆಪ್ತಮಿತ್ರ. ಆಪ್ತಮಿತ್ರ. ಜಯಶ್ರೀ ಮತ್ತು ಭರತ್ ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು: ಸಿಂಗಾಪುರದಲ್ಲಿ ರಾಜಾ ಕುಳ್ಳ, ಆಪ್ತಮಿತ್ರ, ಮೇಯರ್ ಮುತ್ತಣ್ಣ, ಆಪ್ತರಕ್ಷಕ. ಹೇಳಿ ಭರತ್. ಆಪ್ತಮಿತ್ರ. ಉತ್ತರವನ್ನು ನೋಡೋಣ. ಆಪ್ತಮಿತ್ರ ಉತ್ತರ ಸರಿಯಾಗಿದೆ. ವಿಜಯ್ ಕುಮಾರ್ ಈ ಉತ್ತರವನ್ನು ಮೊದಲು ಕೊಟ್ಟಿದ್ದಾರೆ. ಶೃಂಗಾರ ಚೈತ್ರ ಕಾವ್ಯ ಈ ಕೃತಿಯ ಜೊತೆ ಸ್ನೇಹಶೀಲ ಎನ್ನುವ ಇನ್ನೊಂದು ಪುಸ್ತಕ, 2 ಪುಸ್ತಕವನ್ನು ವಿಜಯ್ ಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. 2004ರಲ್ಲಿ ನಿರ್ಮಾಣವಾಯಿತು ಈ ಚಿತ್ರ. ಪಿ ವಾಸು ಅವರು ನಿರ್ದೇಶನ ಮಾಡಿದ್ರು. ವಿಷ್ಣುವರ್ಧನ್, ಸೌಂದರ್ಯ, ಪ್ರೇಮ ಹಾಗೂ ರಮೇಶ್ ಅರವಿಂದ್ ಅವರು ಭಾಗವಹಿಸಿದ್ರು. ಮಲಯಾಳಿ ಚಿತ್ರವನ್ನು ಕನ್ನಡಕ್ಕೆ ಅನುವಾದ ಮಾಡಿ ಕನ್ನಡದಿಂದ ಇದು ತಮಿಳಿಗೆ ಚಂದ್ರಮುಖಿ ಅನ್ನೋ ಹೆಸರಲ್ಲಿ ಇದು ಮರು ನಿರ್ಮಾಣವಾಯಿತು. ಆದರೆ ಒಂದು ಸಣ್ಣ ನೋವಿನ ಎಳೆ ಈ ಚಿತ್ರದ ಜೊತೆ ಹೊಂದಿಕೊಂಡಿರೋದು ಏನು ಅಂತ ಹೇಳ್ತಂದ್ರೆ, ಸೌಂದರ್ಯ ಅವರ ಕೊನೆಯ ಚಿತ್ರ ಆಗಿತ್ತು ಇದು. ಯಾಕಂದರೆ ಚಿತ್ರೀಕರಣ ಅಷ್ಟೇ ನಡೆದಿತ್ತು, ಅವರು ಧ್ವನಿಯನ್ನು ಕೊಟ್ಟಿರಲಿಲ್ಲ. ಅವರು ಒಂದು ಅಪಘಾತದಲ್ಲಿ ಮರಣಿಸಬೇಕಾಗಿ ಬಂತು. ಹಾಗಾಗಿ ಶಶಿಕಲಾ ಅನ್ನೋರು ಧ್ವನಿಯನ್ನು ನೀಡಿದ್ರು. ಸೌಂದರ್ಯ ಅವರಿಗೆ ಅದ್ಭುತವಾದ ಧ್ವನಿಯನ್ನು ನೀಡಿದ್ದಾರೆ. ಹಾಗಾಗಿ ಆ ಸೌಂದರ್ಯ ಅವರ ಪಾತ್ರ, ಅಭಿನಯ ಹಾಗೂ ಧ್ವನಿ ಎರಡೂ ಸಹ ಚಿತ್ರದ ಯಶಸ್ಸಿಗೆ ಕಾರಣವಾಗಿದೆ ಅನ್ನೋದನ್ನು ಮರೆಯೋ ಹಾಗಿಲ್ಲ. ಮುಂದಿನ ಪುಸ್ತಕ ವೇಷ ಕಥಾ ಸಂಕಲನ, ವಿಶ್ವನಾಥ್ ಎನ್ ನೇರಳಕಟ್ಟೆ ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ದ, ನ, ಯ, ಬೆ, ಸೆ. ಬಜರ್ ಒತ್ತಿದ್ದಾರೆ ಭರತ್. ದಾರುಣ ಮಳೆಯ ದಾರುಣ ಮಳೆಯ ಬೆಳೆ 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 ದಾರುಣ ಮಳೆಯ ಬೆಳೆ ಬೆಳೆ ಜಯಶ್ರೀ, ವಿಜಯ್ ತಾವು ಸಹ ಪ್ರಯತ್ನಿಸಬಹುದು. ಭರತ್ ಪೂರ್ತಿ ಉತ್ತರ ಇನ್ನೂ ಕೊಟ್ಟಿಲ್ಲ. ಉತ್ತರ ಗೊತ್ತಾಗಿಲ್ಲ ಅಂದರೆ ನೋಡೋಣ. ನೋಡಬಹುದಾ? ಉತ್ತರವನ್ನು ನೋಡೋಣ. ದಾವಣಗೆರೆಯ ಬೆಣ್ಣೆ ದೋಸೆ ಅಂತ. ನೀವು ದಾರುಣವಾದ ಮಳೆಗೆ ಹೊರಟೋದ್ರಿ.
ಹಾಟ್ ಸೀಟಲ್ಲಿ ಕೂತಾಗ ಈ ರೀತಿ ಆಗುತ್ತೆ. ಹಾಗಾಗಿ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಗ್ರಹಣ ಕಥಾ ಸಂಕಲನ, ಜಿ.ಕೆ. ಐತಾಳ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 58 ಕೂಡು 37, 69 ಕಳೆ 22, 25 ಗುಣಿಸು 9, 208 ಭಾಗಿಸು 8. ವಿಜಯ್ ಕುಮಾರ್ ಅಂತಿಮ ಉತ್ತರ 4-3-2. 4-3-7. 2-2. 432. 4-3-2 ಅಂತ ಹೇಳ್ತಾ ಇದ್ದಾರೆ ಭರತ್ ಮತ್ತು ಜಯಶ್ರೀ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 95, 47, 225, 26 ಎಲ್ಲವನ್ನ ಕೂಡಿದರೆ 393 ಬಂದಿದೆ. ಭಿನ್ನವಾದ ಉತ್ತರ ಕೊಟ್ಟಿದ್ದಾರೆ ವಿಜಯ್ ಕುಮಾರ್ ಅವರು. ಗ್ರಹಣ ಈ ಕಥಾಕೃತಿ ನನ್ನಲ್ಲೇ ಉಳಿದಿದೆ. ಮುಂದಿನ ಪುಸ್ತಕ ಜನಪ್ರಿಯ ಲೋಕಪ್ರಿಯ ಕವನ ಸಂಕಲನ, ರಾಜ್ ಮುರಳಿ ಬರೆದಿರುವಂಥದ್ದು. ಪ್ರಶ್ನೆ: ಈ ಹೂವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಚೆರ್ರಿ ಬ್ಲಾಸಮ್, ಕ್ಯಾಮಿಲಿಯಾ, ಲ್ಯಾವೆಂಡರ್, ಲೈಲಾ. ಮೊದಲಿಗೆ ವಿಜಯ್ ಕುಮಾರ್, ಆನಂತರ ಜಯಶ್ರೀ. ಆಯ್ಕೆ 3 ಲ್ಯಾವೆಂಡರ್. ಲ್ಯಾವೆಂಡರ್. ಜಯಶ್ರೀ ಕ್ಯಾಮಿಲಿಯಾ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಲ್ಯಾವೆಂಡರ್ ಆಗಿತ್ತು. ಈ ಉತ್ತರವನ್ನು ವಿಜಯ್ ಕುಮಾರ್ ಅವರು ಕೊಟ್ಟಿದ್ದಾರೆ. ಜನಪ್ರಿಯ ಲೋಕಪ್ರಿಯ ಈ ಕವನ ಸಂಕಲನ ಕೊಟ್ಟಿದ್ದೇನೆ ಅವರಿಗೆ. ಲ್ಯಾವೆಂಡರ್ ಈ ಹೂವಿನ ತೈಲ ಬಹಳ ಬಹಳ ಬೇಡಿಕೆಯಲ್ಲಿ ಇದೆ. ತುಂಬ ಉಪಯೋಗಗಳನ್ನು ಪಡೆದಿದೆ ಈ ಒಂದು ಗಿಡ. ಔಷಧಗಳನ್ನು ತಯಾರು ಮಾಡುವಲ್ಲಿ ಇದನ್ನು ಬಳಸೋದು ಉಂಟು. ಹಾಗೆ ಅಡುಗೆಯಲ್ಲೂ ಸಹ ಇದನ್ನು ಬಳಸ್ತಾರಂತೆ. ತುಂಬ ವಿಶೇಷವಾದದ್ದು ಅಂದರೆ ಈ ಲ್ಯಾವೆಂಡರ್ ಗಿಡಗಳನ್ನು ಎಕರೆಗಟ್ಟಲೆ ಪ್ರದೇಶದಲ್ಲಿ ಬೆಳೀತಾರೆ ಇದನ್ನು. ಹಾಗಾಗಿ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಜೇನುನೊಣಗಳು ಏನಿದೆ, ಕೇವಲ ಲ್ಯಾವೆಂಡರ್ ಹೂಗಳ ಮಕರಂದವನ್ನಷ್ಟೇ ಸಂಗ್ರಹಿಸಿ ಗೂಡನ್ನು ಕಟ್ಟುತ್ತದೋ, ಆ ಮಕರಂದ ಏನಿದೆ ಆ ಲ್ಯಾವೆಂಡರ್ ಸುವಾಸನೆಯನ್ನೇ ಒಳಗೊಂಡಿರುತ್ತಂತೆ ಆ ಮಕರಂದ ಮತ್ತು ಜೇನು. ಹಾಗಾಗಿ ಈ ಲ್ಯಾವೆಂಡರ್ ಜೇನಿಗೆ ಸ್ವಲ್ಪ ಬೇಡಿಕೆ ಹೆಚ್ಚು ಉಂಟು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಸಂಸ್ಕೃತಿ ಸೌರಭ, ಶಕುಂತಲಾ ಯು ಅವರು ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಕೆ, ಬು, ಬಂ, ಟ, ಲೇ, ಧಿ, ಮೇ, ತು. ಭರತಾಗಲೇ ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಕೆಟ್ಟ ಮೇಲೆ ಬುದ್ಧಿ ಬಂತು. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾ ಇದ್ದಾರೆ. ಹೌದಾ ಜಯಶ್ರೀ? ವಿಜಯ್ ಕುಮಾರ್, ಪರೀಕ್ಷೆ ಮಾಡೋಣ. ಕೆಟ್ಟ ಮೇಲೆ ಬುದ್ಧಿ ಬಂತು ಉತ್ತರ ಸರಿಯಾಗಿದೆ. ಸಂಸ್ಕೃತಿ ಸೌರಭ ಈ ಒಂದು ಪುಸ್ತಕವನ್ನು ಭರತ್ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹು: ಆನೆಯ ಆಯುಧವು ತಡೆ ಅಥವಾ ಅಡ್ಡಿಯನ್ನು ಉಂಟು ಮಾಡುತ್ತಿದೆ. ಮೊಳಕೆ ಹೊಡೆತ.
ಬಜರ್ ಒತ್ತಿದ್ದಾರೆ ವಿಜಯ್ ಕುಮಾರ್. ನಾಶ ಮಾಡಿದೆ ಸರ್. ಮೊದಲನೇದು 5 ಅಕ್ಷರದ ಶಬ್ದ. 5 ಅಕ್ಷರ ನಾಶ ಮಾಡಿದೆ. ಒಂದು ಉತ್ತರ. ಅಂಕುಶ ಹಾಕು. ನೀನು ಬಂದು ನನ್ನ ಪ್ರಣಯಕ್ಕೆ ಅಂಕುಶವನ್ನು ಹಾಕಿಬಿಟ್ಟೆ ಅಂತ ಹೇಳ್ತಂದ್ರೆ ತಡೆ ಮಾಡದೆ, ಅಡ್ಡಿಯನ್ನು ಉಂಟು ಮಾಡದೆ ಅನ್ನೋ ಅರ್ಥ ಬರುತ್ತೆ. ಎರಡನೇದಕ್ಕೆ ಉತ್ತರ ಕೊಡಬೇಕು. ಬಜರ್ ಒತ್ತಿದ್ದಾರೆ ಭರತ್ ಮತ್ತು ವಿಜಯ್ ಕುಮಾರ್. 2 ಉತ್ತರ. ಅಂಕುರ. ಮೊಳಕೆ. ಅಂಕುರ. ಅಂಕುರ. ವಿಜಯ್ ಕುಮಾರ್ ಅದೇ ಸರ್. ಉತ್ತರವನ್ನು ನೋಡೋಣ. ಅಂಕುರ ಸರಿಯಾಗಿದೆ. ಗರಿಕೆ ಕವಿತೆಗಳ ಕಟ್ಟು ಕಾಳೇಶ್ವರರಾವ್ ಬರೆದಿರುವಂಥದ್ದು ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರ ಕೊಡಿ. ಹೊಡೆತ ಮಧ್ಯದಕ್ಷರ ಹಾ. ಉತ್ತರವನ್ನು ನೋಡೋಣ. ಪ್ರಹಾರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ವಿಜಯ್ ಕುಮಾರ್ ಅವರಿಗೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಜಾಣ ಕಿವುಡು ಎಂಬ ನುಡಿಗಟ್ಟಿನ ಅರ್ಥವೇನು? ಕಿವುಡುತನದ ನಟನೆ, ಸಹಜ ಕಿವುಡುತನ. ಸಹಜ ಕಿವುಡುತನ. ಮುಂದಿನ ಪ್ರಶ್ನೆ. ಪ್ರಯಾಣ ಮಾಡುವವನು ದಾರಿ ಹೋಕ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಧ್ವಗ, ಅಧ್ವರ್ಯು. ಅಧ್ವಗ. ಮುಂದಿನ ಪ್ರಶ್ನೆ. ರಾಮನ ಬ್ರಹ್ಮಾಸ್ತ್ರದಿಂದ ತಪ್ಪಿಸಿಕೊಳ್ಳಲು ಕಾಕಾಸುರನು ತನ್ನ ಯಾವ ಅಂಗವನ್ನು ಬಲಿಗೊಟ್ಟ? ಕಣ್ಣು, ಕಿವಿ. ಕಣ್ಣು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅತ್ತೆ ಸತ್ತು 6 ತಿಂಗಳಾದ ಮೇಲೆ ಬಂದಂತೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಂಬರದಲ್ಲಿ ನೋಡಬಹುದು, ಮೂಸಬಹುದು, ಹಿಡಿಯಲಾಗದು, ನುಸುಳಿ ಹೋಗಿ ಬಿಡುತ್ತದೆ. ಯಾವುದು ಆ ಕುದುರೆ? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಜಾಣ ಕಿವುಡು, ಕಿವುಡುತನದ ನಟನೆ. 2ನೇ ಪ್ರಶ್ನೆಗೆ ಉತ್ತರ ಅಧ್ವಗ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಕಣ್ಣು, ಬಲಗಣ್ಣನ್ನು ಬಲಿ ಕೊಡುತ್ತಂತೆ ಆ ಕಾಗೆ ರೂಪದ ಕಾಕಾಸುರ. 4ನೇ ಪ್ರಶ್ನೆಗೆ ಉತ್ತರ ಅತ್ತೆ ಸತ್ತು 6 ತಿಂಗಳಾದ ಮೇಲೆ ಸೊಸೆ ಕಣ್ಣಲ್ಲಿ ನೀರು ಬಂತಂತೆ. ಯಾಕಂದರೆ ಅತ್ತೆ ಆದವಳು ಬರೀ ಅಧಿಕಾರ ಚಲಾಯಿಸೋಲ್ಲ, ಕಷ್ಟ ಕಾಲದಲ್ಲಿ ಅನುಭವದ ಮಾರ್ಗದರ್ಶನ ಕೊಡೋಳು. ಆ ಅನುಭವದ ಮಾರ್ಗದರ್ಶನ ಇಲ್ಲದೆ ಆಕೆಯ ಕಣ್ಣಲ್ಲಿ ನೀರು ಬಂದಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ಹೊಗೆಯ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಸರ್. 2 ಸರಿ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ ಜಯಶ್ರೀ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಜಾಪಾಳ ಕೊಡು ಎಂಬ ನುಡಿಗಟ್ಟಿನ ಅರ್ಥವೇನು? ಹೆದರಿಸು, ಔಷಧವನ್ನು ಕೊಡು. ಹೆದರಿಸು. ಮುಂದಿನ ಪ್ರಶ್ನೆ. ಯಜ್ಞವನ್ನು ಮಾಡುವವನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಧ್ವರ, ಅಧ್ವರಿ. ಅಧ್ವರ. ಮುಂದಿನ ಪ್ರಶ್ನೆ. ಕಶ್ಯಪ ಹಾಗೂ ತಾಮ್ರೆಯರ ಮಗಳು ಕಾಕಿ. ಈಕೆ ಯಾವ ಜೀವಿಗಳ ತಾಯಿ? ಕಾಗೆಗಳ ತಾಯಿಯ, ಗೂಬೆಗಳ ತಾಯಿಯ? ಕಾಗೆ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅನ್ನ ಹಾಕಿದ ಮನೆ ಹಾಳಾಗಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಸೊಂಡಿಲ ಮೂಗಿನ ರಾಜಕುಮಾರಿ, ಬಣ್ಣದ ಬೆಡಗಿನ ಸಿಂಗಾರಿ, ಹೂವಕ್ಕನ ಪಾಯಸ ಹೀರಿ, ಗಕ್ಕನೆ ಹಾರುವ ಯಾರೀ ನಾರಿ. ಬಹಳ ಕಾವ್ಯಮಯವಾದ ವರ್ಣನೆ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ ಹೆದರಿಸು ಸರಿಯಾಗಿದೆ. 2 ಉತ್ತರ ಅಧ್ವರಿ ಸರಿಯಾದ ಉತ್ತರ ಆಗಿತ್ತು. 3 ಉತ್ತರ ಕಾಗೆ ಸರಿಯಾಗಿದೆ ಉತ್ತರ. 4 ಉತ್ತರ ಅನ್ನ ಹಾಕಿದ ಮನೆ ಹಾಳಾಗಲ್ಲ, ಗೊಬ್ಬರ ಹಾಕಿದ ಹೊಲ ಕೆಡಲ್ಲ, ಇದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಚಿಟ್ಟೆಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಭರತ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಜಾಲ ಬೀಸು ಎಂಬ ನುಡಿಗಟ್ಟಿನ ಅರ್ಥವೇನು? ವಂಚಿಸಲು ಪ್ರಯತ್ನಿಸು, ಮೀನು ಹಿಡಿಯಲು ಬಲೆ ಹಾಕು. ವಂಚಿಸಲು ಪ್ರಯತ್ನಿಸು. ಮುಂದಿನ ಪ್ರಶ್ನೆ. ಮನ್ಮಥ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಂಗ, ಅನಂಗ.
ಅಂಗ. ಮುಂದಿನ ಪ್ರಶ್ನೆ. ಕಂಚಿ ನಗರದಲ್ಲಿ ಎಷ್ಟು ಭಾಗಗಳಿವೆ? 2 ಭಾಗ, 4 ಭಾಗ? 4 ಭಾಗ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಅರಿತರೆ ಮಾತನಾಡು. ಗೊತ್ತಿಲ್ಲ ಸರ್. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಕ್ಕ ಹೊಟ್ಟೆ ಬಿರಿಯ ತಿಂದರೆ ತಂಗಿ ವಾಂತಿ ಮಾಡ್ಕೋತಾಳೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಜಾಲ ಬೀಸು, ವಂಚಿಸಲು ಪ್ರಯತ್ನಿಸು, ಸರಿಯಾಗಿದೆ. 2 ಉತ್ತರ ಮನ್ಮಥ ಅನಂಗ, ಸರಿಯಾಗಿದೆ. 3 ಉತ್ತರ ಕಂಚಿ ನಗರದಲ್ಲಿ 2 ಭಾಗ ಇದೆ, ಶಿವಕಂಚಿ ವಿಷ್ಣು ಕಂಚಿ ಅಂತ ಕರೀತೇವೆ. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಅರಿತರೆ ಮಾತನಾಡು, ಮರೆತರೆ ಕೂತು ನೋಡು, ಕೂತು ನೋಡಿ ಕಲಿ ಅಂತ ಹೇಳ್ತಾರೆ. 5ನೇ ಪ್ರಶ್ನೆಗೆ ಉತ್ತರ ಇದು ಜೋಡೊಲೆ ಅಥವಾ ಕೂಡೊಲೆ ಅಂತ ಕರೀತಾರೆ. ಒಂದು ಕಡೆ ಮಾತ್ರ ಸೌದೆ ಇಟ್ಟು ಬೆಂಕಿ ಹಚ್ಚಿದ್ರೆ ಇನ್ನೊಂದು ಕಡೆ ರಂಧ್ರದಲ್ಲಿ ಬೆಂಕಿ ಮೇಲಕ್ಕೆ ಬರುತ್ತೆ ಜ್ವಾಲೆಗಳು. ಅದನ್ನು ಈಗ ನಾವು ಬಳಸ್ತಾ ಇಲ್ಲ ಹೆಚ್ಚು. ಅದನ್ನು ಜೋಡೊಲೆ ಅಥವಾ ಕೂಡೊಲೆ ಅಂತ ಹಾಕ್ತಾರೆ. ಈ ಕೂಡೊಲೆ ಹಾಕೋದು ಬಹುದೊಡ್ಡ ಕಲೆಯಾಗಿತ್ತು ಒಂದು ಕಾಲದಲ್ಲಿ. ಎಷ್ಟು ಸರಿ ಉತ್ತರ ಕೊಟ್ರಿ? ನಾನು ಒಂದೇ ಸರಿ. 2 ಅಲ್ವಾ? 1 ಅಲ್ಲ, ವಂಚಿಸಲು ಪ್ರಯತ್ನಿಸು ಕೊಟ್ಟಿದ್ದೀರಿ, ಅನಂಗ ಕೊಟ್ಟಿದ್ದೀರಿ. ಅಂಗ ಕೊಟ್ಟೆ. ಓಕೆ. ವಂಚಿಸಲು ಪ್ರಯತ್ನಿಸು 1 ಪುಸ್ತಕ, ಶ್ರೀಮಾತಾ ವೈಷ್ಣೋದೇವಿ ಕೊಟ್ಟಿದ್ದೇನೆ ಭರತ್ ಅವರಿಗೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ಈಗ ನೋಡೋಣ. ವಿಜಯಕುಮಾರ್ ಅವರಿಗೆ 6 ಪುಸ್ತಕ ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಜಯಶ್ರೀ ಅವರಿಗೆ 2 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಭರತ್ ಅವರಿಗೆ 3 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಬೇಸಿಗೆ ಬಹಳ ತೀವ್ರವಾಗಿದೆ. ಏನೇ ಕೆಲಸ ಮಾಡಬೇಕಾಗಿದ್ರೂ 10 ಗಂಟೆ ಒಳಗೆ ಮಾಡಿ ಮುಗಿಸಿ. ಇಲ್ಲ ಸಂಜೆ ಮಾಡೋಣ ಅಂದರೆ 4 ಗಂಟೆ ಆದ ಮೇಲೆ ನೀವು ಕೆಲಸವನ್ನು ಮಾಡಬಹುದು. ಸಾಧ್ಯವಾದಷ್ಟು ಮಟ್ಟಿಗೆ 10 ಗಂಟೆಯಿಂದ 3 ಗಂಟೆವರೆಗೂ ಹೊರಗಡೆ ಹೋಗಬೇಡಿ. ಹೋಗದೇ ಇದ್ದರೆ ಅನೇಕ ಸಮಸ್ಯೆಗಳನ್ನು ನಿವಾರಿಸಬಹುದು. ಹಾಗಾಗಿ ತಮ್ಮ ದೈನಂದಿನ ಚಟುವಟಿಕೆಯನ್ನು ಮುಂಚಿತವಾಗಿ ಯೋಜಿತ ರೀತಿಯಲ್ಲಿ ರೂಪಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.